ನಂಗೆ ಬಿಫೋರ್ ನಿಮ್ಮ ಅಂದ್ರೆ ಹತ್ರ ಜಾಯ್ನ್ ಕೊಲೆಸ್ಟ್ರಾಲ್. ಆಗಿದ್ದ ಮುಂಚೆ ಫ್ರಾಂಕ್ಲಿ ಸ್ಪೀಕಿಂಗ್, ನಂಗೆ ಹ್ಮ್ ಒಂದು ಮೀಲ್ ಊಟ ಮಾಡಿದ ತಕ್ಷಣ ಹೆವಿ ಆಗೋದು ಬಾಡಿ ಫೀಲ್, ಸುಸ್ತು. ಹ್ಮ್ ಹ್ಮ್ ಸುಸ್ತು ಅಂದ್ರೆ ನನ್ಗೆ ಟೈರ್ಡ್ನೆಸ್, ಊಟ ಮಾಡಿದ್ದೆಲ್ಲ ನಂಗೆ ಆಕ್ಚುಲಿ ವಾಪಸ್ ಬರೋ ತರ ಫೀಲ್ ಆಗೋದು. ಹ್ಮ್ ಅಸಿಡಿಟಿ ತುಂಬಾ ಹೈಪರ್ ಇತ್ತು. ಆಮೇಲೆ ಓಕೆ. ತುಂಬಾ ಟೈರ್ಡ್ನೆಸ್ ಫೀಲ್ ಆಗೋದು, ಬಾಡಿ ಫುಲ್ ಹೆವಿ. ಒಂದು ಮೀಲು ಒಂದು ಜಾಸ್ತಿ ಇಲ್ಲ, ಒಂದು 5-6 ಸ್ಪೂನ್ಸ್ ಊಟ ಮಾಡಿ ಬಂದ್ರು ಹೆವಿ, ಅದೇ ಹೆವಿ ಫೀಲ್ ಆಗೋದು, ತುಂಬಾ ಕಷ್ಟ ಆಗೋದು. ಸೊ ಈಗ ಅಂತೂ ಲೈಕ್ ಲೈಟ್ ಇದೆ ಬಾಡಿ, ಏನು ಆರಾಮ್, ಖುಷಿ ಆಗುತ್ತೆ ಆಕ್ಚುಲಿ. ಕೊಲೆಸ್ಟ್ರಾಲ್ ಇದ್ದು ಟ್ಯಾಬ್ಲೆಟ್ ಇಟ್ಕೊಟ್ಟಿದ್ರು. ಡಾಕ್ಟರ್ ಕೊಟ್ಟಿದ್ರು. ಹ್ಮ್ ನಾನೊಂದ್ 4-5 ಕಡೆ ವಿಚಾರಿಸಿದೆ, ಆಮೇಲೆ ಇಲ್ಲ ತಗೋಬಾರ್ದು ಅಂತ ಹೇಳಿದ್ರು. ಒಂದು ಹ್ಮ್ ಆಕ್ಚುಲಿ 3 ಮಂತ್ಸ್ ಮಾಡು ಅಂತ ಹೇಳಿದ್ರು, ನಾನು 1 ಮಂತ್ ಮಾತ್ರ ತಗೊಂಡಿದ್ದೆ ಕರೆಕ್ಟ್ ಆಗಿ. ಓಕೆ. ಆಮೇಲೆ ಅದಾದ್ಮೇಲೆ ನಿಮ್ದೆಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ನಲ್ಲ, ಸೊ ಹ್ಮ್ ನಂಗೆ ಕೆಲವರು ಅಂದ್ರೆ ಇನ್ನೊಬ್ರನ್ನೆಲ್ಲ ಚೆಕ್ ಮಾಡಿದಾಗೆಲ್ಲ ತಗೋಬಾರ್ದು ಕೊಲೆಸ್ಟ್ರಾಲ್ ಆಗಲ್ಲ ಅಂತ ಹೇಳಿದಾಗ ದೆನ್ ನಿಮ್ನ ತಗೊಂಡು ಹ್ಮ್. ಸ್ಟಾಪ್ ಮಾಡಿ ಇವಾಗ ಎಲ್ಲ ಆವರೇಜ್ ಇದೆ. ಎಲ್ಲ ನಾರ್ಮಲ್ ಬಂದಿದೆ. ಕೊಲೆಸ್ಟ್ರಾಲ್ ಬಂದು 200, LDL ಬಂದು 223. ಆಕ್ಚುಲಿ 400 ಇತ್ತು ಫಸ್ಟ್ ಟೈಮ್ ಮಾಡಿದಾಗ. ನಿಮ್ಮ ಹತ್ರ ಬಂದಾಗ ಆಲ್ಮೋಸ್ಟ್ ಲೈಕ್ ಅದೇ 300 ಒಳಗೆ ಇತ್ತು. ಅದಾದ್ಮೇಲೆ ವಿತೌಟ್ ಇದು ಎಲ್ಲ ಕಡಿಮೆ ಆಗಿದೆ ಫುಲ್. ವಿತೌಟ್ ಟ್ಯಾಬ್ಲೆಟ್ ಎಲ್ಲ ಕಡಿಮೆ ಆಯ್ತು, ವಿತ್ ವೆಯ್ಟ್ ಅದು ಕೂಡ ಕಡಿಮೆ ಆಯ್ತು ಅಷ್ಟೇ. ಹೌದು. ಇವಾಗ ನೀವು ಸೈಡ್ ಆಂಗಲ್ ಇಂದ ಎಲ್ಲ ನಿಮ್ಮದು ಬಾಡಿ ಸಕಲಾಗಿ ಕಾಣ್ತದೆ ಏನು. ಆಫೀಸಲ್ಲಿ ಹೇಳ್ತಾ ಇರ್ತಾರೆ ತುಂಬಾ ಚೆನ್ನಾಗಿದ್ಯಾ, ಇವಾಗ ತುಂಬಾ ಚಿಕ್ಕ ತರ ಕಾಣಿಸ್ತೀಯ ಅಂತ ತುಂಬಾ ಜನ ಹೇಳ್ತಾರೆ. ಹೌದು, ಇವಾಗ ನಿಮ್ದು ಹಳೆ ಫೋಟೋಸ್ ಎಲ್ಲ ನೋಡ್ತಾ ಇದ್ರಲ್ಲ, ಮುಖದಲ್ಲಿರೋ ಕಳೆನೆ ಬಂದು ಸ್ವಲ್ಪ ಒಂದ್ 5 ವರ್ಷ ತುಂಬಾ ಚಿಕ್ಕವ್ರ ಡಾರ್ಕ್ ಇದ್ದೆ ಆಕ್ಚುಲಿ. ಅದು ನನ್ಗೆ ಗೊತ್ತಿರ್ಲಿಲ್ಲ, ನಾನ್ ಅನ್ಕೊಂಡಿದ್ದೆ ಟ್ಯಾನ್ 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 ಅಂತ. ಹ್ಮ್ ನಾನು ನಿಮ್ ಜೊತೆ ಸ್ಟಾರ್ಟ್ ಆದಾಗ ನಂಗೆ ಫುಲ್ ನೆಕ್ಕಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಇತ್ತು. ಹ್ಮ್ ಇದೆಲ್ಲ ಇದೆಲ್ಲ ತುಂಬಾ ಹ್ಮ್ ಬ್ಲ್ಯಾಕ್ ಡಾರ್ಕ್ ಇತ್ತು. ಇವಾಗ ನೋಡಿದ್ರೆ ಇಲ್ಲ, ನನ್ ವೈಫ್ ಹೇಳ್ತಾರೆ ತುಂಬಾ ಚೇಂಜ್ ಫುಲ್. ಮುಂಚೆ ನಂಗೆ ಹೆಂಗ್ ತಿನ್ಬೇಕು ಅಂತ ಗೊತ್ತಿರ್ಲಿಲ್ಲ, ಇವಾಗ ಏನೋ ಸ್ವಲ್ಪ ಹ್ಮ್. ತಿಳ್ಕೊಂಡಿದ್ದೀನಿ, ನಂಗೆ ಏನೇನ್ ಇರ್ಬೇಕು ನನ್ನ ಪ್ಲೇಟ್ ಅಲ್ಲಿ ಅನ್ನೋದನ್ನ ಕರೆಕ್ಟ್ ನಿಮ್ಮಿಂದ ತಿಳ್ಕೊಂಡಿದ್ದೀನಿ ಆಕ್ಚುಲಿ. ಯಾವ್ದು ಬೇರೆ ಜಿಮ್ಗೆ ಹೋಗಿ ನಮ್ಮ ಹತ್ರ ಡಯಟ್ ಟ್ರಾನ್ಸ್ಫಾರ್ಮೇಶನ್ ಕೋಚಿಂಗ್ ತಗೊಳ್ಳೋರು ತುಂಬಾ ಇದ್ದಾರೆ. ಅದ್ರಲ್ಲಿ ಮಂಜುನಾಥ್ ಅವರು ಒಬ್ರು. ಸೊ ಅವರು ಅಂದ್ರೆ ನಮ್ಮ ಹತ್ರ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಗೆ ನನ್ನ ಹತ್ರ ಗೈಡೆನ್ಸ್ ತಗೋತಾರೆ, ಬಟ್ ಅವ್ರು ವರ್ಕೌಟ್ ಮಾಡ್ತಿರೋದು ಆ, ಎಲ್ಲ ಬೇರೆ ಜಿಮ್ ಅಲ್ಲಿ. ಸೊ ಹೈ, ನಮಸ್ಕಾರ. ನಾನು ಇವತ್ತಿಲ್ಲಿ ಮಾತಾಡ್ತಿರೋದು ಮಿಸ್ಟರ್ ಮಂಜುನಾಥ್ ಅಂತ. ಮಂಜುನಾಥ್ ಅವರು ಬೆಂಗಳೂರಲ್ಲಿ ಇರೋದು. ಅವರು ಬೇಸ್ ಬಂದು ಕುಂದಾಪುರ, ನಮ್ಮ ಊರ್ ಕಡೆಯವರು. ನಿಮ್ದೊಂದು ಫ್ಯಾಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರಿ weight? ವೆಯ್ಟ್ ನಾನು ಆಕ್ಚುಲಿ ಆಲ್ಮೋಸ್ಟ್ 80 ಹತ್ರ ಇದ್ದೆ. ಸೊ ಇವಾಗ ಎಷ್ಟು ಐತ್ರಿ ರೀಸೆಂಟ್ ಆಗಿ? ಈಗ ಲಾಸ್ಟ್ ಟೈಮ್ ನೋಡಿದಾಗ 66. ಫ್ಯಾಟ್ ಲಾಸ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು, ಇವಾಗ ಹೆಂಗ್ ಅನಿಸ್ತಿದೆ? ಏನ್ ಏನೇನ್ ಮಾಡಿದ್ರಿ? ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ ಕೈಲಿ ಆಗತ್ತಾ ಅಂತ ಅನ್ಕೊಂಡಿದ್ದೆ. ಓಕೆ. ತುಂಬಾ ಸತಿ ನಾನಾಗಿ ನಾ ಟ್ರೈ ಮಾಡಿ ಇಲ್ಲ ಆಗಲ್ಲ, ಎಷ್ಟೊಂದ್ ಸತಿ ಆಗ್ಲೇ ಬ್ರೇಕ್ ಮಾಡಿದ್ದೆ, ಆಗ್ತಾ ಇರ್ಲಿಲ್ಲ ನನ್ ಕೈಲಿ. ಸೊ ಓಕೆ. ಫೈನಲಿ ನಾನ್ ನಿಮ್ ವಿಡಿಯೋಸ್ ತುಂಬಾ ನೋಡ್ತಾ ಇದ್ದೆ ಆಕ್ಚುಲಿ, ಹ್ಮ್ ಯಾವಾಗ ಆ ಒಂದ್ಸತಿ ನೋಡೋಣ, ಟ್ರೈ ಮಾಡೋಣ ಅಂತ ತುಂಬಾ ಯೋಚನೆ ಮಾಡಿ ಎಷ್ಟೋ ತುಂಬಾ ಸತಿ ಯೋಚನೆ ಮಾಡಿದ್ದೇನೆ. ಒಂದ್ ಓಕೆ. ನೈಟ್ ನನ್ಗೆ ಆಕ್ಚುಲಿ ಡ್ರೀಮ್ ಬಂತು, ಕನ್ಸು ಬಿತ್ತು ನಿಮ್ದು. ಇವಾಗ ಅಷ್ಟು ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಆಮೇಲೆ ಹೌದಾ? ನೋಡೋಣ, ಫೈನ್ ಒಂದು ಟ್ರೈ ಮಾಡೇ ಬಿಡೋಣ ಏನಾಗುತ್ತೆ ನೋಡೋಣ ಅಂತೇಳಿ ಫೈನಲಿ ಹ್ಮ್ ನಂಗೆ ಈಸಿಯಾಗಿ ನಿಮ್ದ ಆಕ್ಸೆಸ್ ಸಿಕ್ತು, ಕಾಲ್ ಎಲ್ಲ ಸಿಕ್ತು. ಹ್ಮ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ. ಅನ್ನೋದು ನೀವು ಮೊದ್ಲೇ ಎಲ್ಲ ಜಿಮ್ ಎಲ್ಲ ಮಾಡಿದ್ರ, ಇಲ್ಲ ಫಸ್ಟ್ ಟೈಮ್ ಅಷ್ಟು ಮಾಡ್ತಾರ? ಮಾಡಿಲ್ಲ, ಅಷ್ಟು ಹ್ಮ್ ಪ್ರೊಫೆಷನಲ್ ಅಷ್ಟು ಆ ತರ ಎಲ್ಲ ಮಾಡಿರ್ಲಿಲ್ಲ. ಸುಮ್ನೆ ಆನ್ ಅಂಡ್ ಆಫ್ ನಂಗೆ ಅಂದ್ರೆ ನನ್ಗೇನ್ ಗೊತ್ತಿದೆ ಅಲ್ಲಿ ಹೋಗಿ ಮಾಡ್ಕೊಂಡ್ ಬರ್ತಿದ್ದೆ. ನಾನು ಯಾವತ್ತೂ ಕೂಡ ಅದರಲ್ಲಿ ಅದರಿಂದ ಚೇಂಜಸ್ ಆಗಿದೆ ಏನು ಇಲ್ಲ, ಹೆಂಗಿದ್ದ ಹಂಗೆ ಇದ್ದೆ ಅಷ್ಟೇ. ಸೊ ಇವರು ಮಂಜುನಾಥ್ ಅವ್ರು ಎಲ್ಲಿರೋದು, ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇರೋದು? ನನ್ನ BSK ಥರ್ಡ್ ಸ್ಟೇಜ್ ಕತ್ತರಗುಪ್ಪೆ. ಕತ್ರಗುಪ್ಪೆ ಹತ್ರ ಇರೋದು. ಓಕೆ. ಸೊ ಅವರು ಬನಶಂಕರಿ ಥರ್ಡ್ ಸ್ಟೇಟ್ ಕತ್ರಗುಪ್ಪೆ ಹತ್ರ ಇದ್ದಾರೆ. ನಮ್ ಚಂದ್ರಲ್ಲಿ ಒಟ್ಟು ಹೆಚ್ಚು ಕಡಿಮೆ ತುಂಬಾ ದೂರ ಏನಿಲ್ಲ ಅವರು. ಒಂದ್ ಜಾಸ್ತಿ ಒಂದು 5 ಕಿಲೋಮೀಟರ್ 6. ಒಂದ್ 5 ಕಿಲೋಮೀಟರ್ ದೂರದಲ್ಲಿ ಇದಾರೆ. ಬಟ್ ಆದ್ರೂ ಇವತ್ತಿನೊಳಗೆ ಅವ್ರು ಒಂದ್ 6 ತಿಂಗಳಾಯ್ತು ಹೆಚ್ಚು ಕಡಿಮೆ ನಮ್ ಡಯಟ್ ಲೈಫ್ ಸ್ಟೈಲ್ ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ. ಅವ್ರು ಪ್ರಾಪರ್ ಆಗಿ ಮಸಲ್ ಬಿಲ್ಡ್ ಮಾಡಿ ಫ್ಯಾಟ್ ಕಡಿಮೆ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ತಗೊಂಡ್ ಮಾಡೋದಕ್ಕೆ ಹೇಳಿದ್ದೀನಿ ಅವ್ರಿಗೆ, ಗ್ರಾಜುಯಲ್ ಆಗಿ. ಬಟ್ ಆದ್ರೆ ಇಷ್ಟ ದಿನ ತನಕ ನಾನು ಅವ್ರನ್ನ ಒಂದ್ಸಲನು ಮೀಟ್ ಆಗಿಲ್ಲ, ಅಲ್ವಾ? ನಾನು ಕೂಡ ಆಕ್ಚುಲಿ ಅಂದ್ರೆ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಫೈನ್, ಮೀಟ್ ಮಾಡ್ತೀನಿ. ಇನ್ನ ಇದು ಮಿಡ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ನಾನು ಆಗ್ತಿರೋದು. ಇನ್ನ ಅವ್ರದ್ದು ಟ್ರಾನ್ಸ್ಫಾರ್ಮೇಶನ್ ಬಾಕಿ ಇದೆ ಸ್ವಲ್ಪ. ಇನ್ನ ಮಸಲ್ ಬಿಲ್ಡ್ ಮಾಡಿ ಫುಲ್ ಅಸ್ಥೆಟಿಕ್ ಆಗಿ ಅವ್ರನ್ನ ಚೇಂಜ್ ಮಾಡ್ಬೇಕು ಅನ್ನೋ ಗುರಿ ಇದೆ. ಬಟ್ ಅರ್ಧ ಟ್ರಾನ್ಸ್ಫಾರ್ಮೇಶನ್ ಇಲ್ಲಿವರೆಗೆ ಅಚೀವ್ ಆಗಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್. ಅಂದ್ರೆ ಥ್ಯಾಂಕ್ ಯು. ಫ್ಯಾಟ್ ಲಾಸ್ ಗೋಲ್ ಅನ್ನೋದು ಅಚೀವ್ ಆಗಿದೆ. ಇನ್ ಮುಂದೆ ಮಸಲ್ ಗೇನ್ ಮಾಡಿ ಸ್ಟ್ರೆಟ್ ಆಗ್ಬೇಕು ಅನ್ನೋದು ಅವ್ರ ಗೋಲು. ಅದು ಮಾಡ್ಬೇಕು ಇನ್ನೊಂದು 3-4 ತಿಂಗಳಲ್ಲಿ ಆತರ. ನಾನು ಅದು ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ನ ಸಿಸ್ಟರ್ಸ್ ಎಲ್ಲ ಒಂದಿನ ವೈಲ್ ನಾನು ಮೀಟ್ ಮಾಡೋದು, ಅವಳು ಹೇಳ್ತಾಳೆ ಏನ್ ಸ್ಕಿನ್ ಅಲ್ಲೇ ಯಾಕೆ ಇಷ್ಟು ಗ್ಲೋ ಬಂದಿದೆ, ಹೆಂಗ್ ಮಾಡಿದೆ, ಏನ್ ಮಾಡ್ತಾ ಇದೆಯಾ ಎಲ್ಲ ಕೇಳ್ತಾಳೆ. ಓಕೆ, ಫ್ಯಾಟ್ ಅನ್ನ ಲಾಸ್ ಸ್ಕಿನ್ ಅಲ್ಲಿ ಹೆಂಗ್ ಗ್ಲೋ ಬರ್ತಾ ಇದೆ ಕೇಳಿದ. ಮೇ ಬಿ. ಅದ್ರ ಜೊತೆಗೆ ಆಗುತ್ತೆ. ನನ್ನ ಕಾಲೇಜ್ ಡೇಸ್ ಎಲ್ಲ ನೋಡ್ಕೊಂಡ್ರೆ ನಾನು ಎಕ್ಸ್ಟ್ರೀಮ್ಲಿ ಕರ್ವ್. ಇನ್ನ ಈಗೇನಿದೀನಿ ಇದಕ್ಕಿನ್ನ ಡಬಲ್ ಇದೆ ಆಕ್ಚುಲಿ. ಬಟ್ ಅದ್ ವಿತ್ ವೆಯ್ಟ್ ಲಾಸ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಆತರ.
ಸೊ ವರ್ಕೌಟ್ ಹೆಂಗೆ ಪ್ರೋಗ್ರೆಸ್ ಆದ್ರಿ? ಸ್ಟಾರ್ಟಿಂಗ್ ಮಾಡ್ತಾ ಮಾಡ್ತಾ ಹೆಂಗೆ ಅನಿಸ್ತಾ ಇತ್ತು? ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಮೈಂಡ್ ಸೆಟ್ ಏನಿತ್ತು? ಹೋಗ್ತಾ ಹೋಗ್ತಾ ಹೆಂಗೆ ಅದು ಇವಾಗ ಚೆನ್ನಾಗಿ ವರ್ಕೌಟ್ ಮಾಡ್ತೀರಾ? ಒಂದಿನನೂ ಬಿಡದೆ ವರ್ಕೌಟ್ ಮಾಡ್ತೀರಾ? ನಿಮ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಬಂದು ಎಷ್ಟು ಗಂಟೆಗೆ ಜಿಮ್ಗೆ ಹೋಗ್ತೀರಾ ನೀವು? 7 ಗಂಟೆಗೆ? ಇಲ್ಲ ಇಲ್ಲ ಇಲ್ಲ, 8:50 ನಂಗೆ ಜಿಮ್ಗೆ ಹೋಗ್ತೀನಿ. 8 to 8:50 ಬಿಟ್ಟಿನ ಅಲ್ಲಿ ಇರ್ತೀನಿ. ಒಂದ್ ಓಕೆ. 9:30 ತನಕ ಮಾಡ್ತೀನಿ. ಓಕೆ, ಬಂದು ಊಟ ಮಾಡೋದು? ಬಂದ್ ಮಾಡಿ ಪಟ್ಟ ಊಟ ಮಾಡಿ 10 ಗಂಟೆ ಊಟ ಮಾಡಿ ಒಳಗಡೆ ಊಟ ಮುಗಿಸ್ತೀನಿ. ನನ್ಗೆ ಓಕೆ. ಬಂದ್ಮೇಲೆ ಸ್ಟಾಪ್ ಇಲ್ಲ, ಫಸ್ಟ್ ಬಂದು ಊಟ ಮಾಡ್ಬಿಡ್ಬೇಕು. ಊಟ ಮಲಗೋದು? ಮಾಡಿ ಒಂದ್ 11:30 to 12 ಮಲಗ್ತೀನಿ. ಓಕೆ. ಸೊ ಇದು ಇವ್ರದೇ ಉದಾಹರಣೆ. ಯಾರಾದ್ರೂ ನಿಮ್ಗೆ 7 ಗಂಟೆ ಒಳಗಡೆನೆ ತಿನ್ಬೇಕು, 8 ಗಂಟೆ ಒಳಗಡೆನೆ ತಿನ್ಬೇಕು ಆ ತರ ಅಂತಿಲ್ಲ. ಸಿ ಆ ತರ ಮಾಡಿದ್ರೆ ಹಾರ್ಮೋನ್ ಬ್ಯಾಲೆನ್ಸಿಗೆ ಒಳ್ಳೇದು. ಬಟ್ ಎಲ್ರಿಗೂ ಲಕ್ಸುರಿ ಇರಲ್ವಲ್ಲ. ಎಲ್ರಿಗೂ ಹಾ ನನ್ ಕೆಲ್ಸ ಎಲ್ರಿಗೂ ಕೆಲಸ ಇರುತ್ತೆ, ಹೊಟ್ಟೆಪಾಡಿ ಇರುತ್ತೆ. ನಮ್ಮ ಜೀವನ ನಡ್ಸೋದಕ್ಕೆ ನಾವು ಕೆಲಸ ಮಾಡ್ಬೇಕು. ಮನೆಗ್ ಬಂದ್ಮೇಲೆ ಬೆಳಗ್ಗೆ ಟೈಮ್ ಸಿಗದೇ ಇರ್ಬೋದು ತುಂಬಾ ಜನರಿಗೆ. ಅದೇ ಬೆಳಿಗ್ಗೆ ಯಾಕಂದ್ರೆ ಏನಾಗತ್ತೆ ಬೆಳಿಗ್ಗೆ ಏನಾಗತ್ತೆ ಅಂದ್ರೆ ಆಕ್ಚುಲಿ ವೈಫ್ಗೆ ವರ್ಕ್ ಫ್ರಮ್ ಆಫೀಸ್ 3 days ಇರುತ್ತೆ, ಹೈಬ್ರಿಡ್ ಹ್ಮ್ ಆಕ್ಚುಲಿ. ಹ್ಮ್ ಅವಳನ್ನ ಇಲ್ಲಿಂದ ಮಾರ್ತಳಿಗೆ ಬಿಟ್ಟು ನಾನು ಬೆಳಿಗ್ಗೆ ಮನೆ 8:30 ಬಿಡ್ತೀನಿ. ಸೊ ಐ ಹ್ಮ್ ಕಾಂಟ್ ಗೋ ಇನ್ ದ ಮಾರ್ನಿಂಗ್ ಆಕ್ಚುಲಿ ಜಿಮ್, ನಂಗೆ ಆಗಲ್ಲ. ಸೊ ಹ್ಮ್ ಅದಕ್ಕೆ ನನಗೆ ಆಫೀಸ್ ಎಲ್ಲ ಮುಗಿಸ್ಕೊಂಡು ಜಿಮ್ ಮುಗಿಸ್ಕೊಂಡು ಬರ್ತೀನಿ. ಸೊ ಇವರೇ ಉದಾಹರಣೆ. ಅಂದ್ರೆ ನೈಟ್ ಅಲ್ಲೂ ನೀವು ವರ್ಕೌಟ್ ಮಾಡ್ಬೋದು, ಬಟ್ ಊಟ ಮಾಡಿ ಮಲ್ಗೋದಕ್ಕೆ ಒಂದ್ 2 ಅವರ್ ಗ್ಯಾಪ್ ಕೊಟ್ರೆ ಏನ್ ತೊಂದ್ರೆ ಇಲ್ಲ. ಎಲ್ಲ ಓಕೆ, ಎಲ್ಲ ಸರಿಯಾಗೇ ಇರುತ್ತೆ. ಯಾರಾದ್ರೂ ನಿಮಗೆ 8 ಗಂಟೆ ಮೇಲೆ ತಿಂದ್ರೆ ನೀವು ತಿಂದಿರೋದೆಲ್ಲ ಬೊಜ್ಜಿಗೆ ಕನ್ವರ್ಟ್ ಆಗುತ್ತೆ ಅಂತ ಕೆಲವೊಬ್ರು ವಿಡಿಯೋಗಳು ಮಾಡಿದ್ದಾರೆ. ಬಟ್ ಅದು ಅಟ್ಟರ್ ಸುಳ್ಳು. ನೀವು ಬೆಳಗ್ಗೆಯಿಂದ ಸಂಜೆ ತನಕ ಏನ್ ಕ್ಯಾಲರಿ ತಿಂತೀರಾ ಅದು ಮ್ಯಾಟರ್ ಆಗುತ್ತೆ, ಎಷ್ಟು ತಿಂತೀರಾ ಅದು ಮ್ಯಾಟರ್ ಆಗುತ್ತೆ. ಸೊ ಈಗ ನೀವು ಸ್ಟಾರ್ಟ್ ಮಾಡ್ತಾ ಇವಾಗ ಏನ್ ಫುಡ್ ತಿಂತಿದ್ರಿ, ಆ ಕ್ವಾಂಟಿಟೀಸು ಅದೆಲ್ಲ ನಿಮಗೆ ಕಡಿಮೆ ಅನಿಸ್ತಿತ್ತಾ ಇಲ್ಲ ಸಫಿಶಿಯಂಟ್ ಅನಿಸ್ತಿತ್ತಾ? ಏನ್ ಅನಿಸ್ತಾ ಇತ್ತು? ಸಿ ಎಂಡ್ ಆಫ್ ದ ಡೇ ನನಗೆ ಏನ್ ಅನಿಸ್ತಿತ್ತು ಅಂದ್ರೆ, ನನ್ನ ಹ್ಮ್. ಪ್ಲೇಟ್ ಅಲ್ಲಿ ಮುಂಚೆ ಏನ್ ಕ್ವಾಂಟಿಟಿ ತಿಂತಿದ್ದೆ ಅಷ್ಟೇ ತಿಂತಾ ಇದ್ದೆ. ಆದ್ರೆ ಮುಂಚೆ ಓಕೆ. ರೈಸ್ ಜಾಸ್ತಿ ತಿಂತಾ ಇದ್ದೆ, ಮಿಕ್ಕಿದೆಲ್ಲ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೆ. ಇವಾಗ ಓಕೆ. ಏನಾಗಿದೆ, ರೈಸ್ ಬದಲು ಬೇರೆ ಪ್ರೋಟೀನ್ ಜಾಸ್ತಿ ಆಗಿದೆ, ವೆಜಿಟೇಬಲ್ ಜಾಸ್ತಿ ಆಗಿದೆ. ರೈಸ್ ಒಂದು ಹ್ಮ್. ಅಂದ್ರೆ ರೈಸ್ ಆ ತರದ್ದು ಕಡಿಮೆ ಆಗಿದೆ ಅಷ್ಟೇ ಆಕ್ಚುಲಿ ಪ್ಲೇಟ್ ಅಲ್ಲಿ. ಹೌದು. ಅಂದ್ರೆ ಎಂಡ್ ಆಫ್ ದ ಪೋರ್ಷನ್ ಡೇ ಪ್ಲೇಟ್ ಕಂಟ್ರೋಲ್. ಸೇಮ್ ಇದೆ. ಪೋರ್ಷನ್ ಕಂಟ್ರೋಲ್ ಏನಂದ್ರೆ ಆ ಪೋರ್ಷನ್ ಕಂಟ್ರೋಲ್ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ಅವ್ರು ಇವಾಗ 6 ಮಂತ್ ಅಲ್ಲಿ ಒಂದು ಆ 4-4 ಸ್ಟೇಜ್ ಡಿಫ್ರೆಂಟ್ ಡಿಫ್ರೆಂಟ್ ಡಯಟ್ ಮಾಡಿದ್ರು. ಫಸ್ಟ್ ಬ್ಯಾಲೆನ್ಸ್ಡ್, ಆಮೇಲೆ ಮಾಡರೇಟ್ ಕಾರ್ಬ್, ಆಮೇಲೆ ಒಂದು ಅಟ್ಕಿನ್ಸ್, ಆಮೇಲೆ ಕಾರ್ಬ್ ಲೋಡಿಂಗ್, ಈ ತರ ಒಂದ್ 4 ಡಿಫ್ರೆಂಟ್ ಡಯಟ್ ಪ್ರೋಸೆಸ್ ಗಳು ಮಾಡಿದ್ದಾರೆ. ಬಟ್ ಇವಾಗ ಅವ್ರಿಗೆ ಒಂದ್ ಸ್ವಲ್ಪ ದಿನ ರೆಸ್ಟ್, ಅಂದ್ರೆ ಡಯಟ್ ಗೆ ಸ್ವಲ್ಪ ನಾರ್ಮಲ್ ಆಗಿ ಎಲ್ಲ ತಿನ್ಕೊಂಡಿರಿ. ಒಂದ್ ಎರಡ್ ಮೂರ್ ವಾರ ಆದ್ಮೇಲೆ ನಾವು ಮತ್ತೆ ಲೀನ್ ಗೇನ್ ಡಯಟ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅವ್ರಿಗೆ ಹೇಳಿದೀನಿ. ಆತರ ಪ್ರತಿಯೊಂದು ಒಬ್ರು ಒಂದ್ ಗೋಲ್ ರೀಚ್ ಆಗ್ಬೇಕು ಅಂದ್ರೆ ಒಂದೇ ಡಯಟ್ ಇಂದ ಆಗಲ್ಲ. ಅದಕ್ಕೊಂದ್ 10 ಹಂತಗಳಿದೆ ಆಕ್ಚುಲಿ. ಆ 10 ಡಯಟ್ ಕೂಡ ಮಾಡಿರೋದು ಅಂದ್ರೆ ನನ್ನ ಹತ್ರ ಒಬ್ಬ ಸದತ್ತು, ಇನ್ನೊಬ್ಬ ಫಜಲ್, ಅವರಿಬ್ರು ನನ್ನ ಜೊತೆ ಕೆಲಸ ಮಾಡ್ತಾರೆ ಇವಾಗ. ದುಬೈನಲ್ಲಿ ಒಬ್ರು ಇದಾರೆ. ಒಂದ್ 6-7 ಜನ ಮಾಡಿದ್ದಾರೆ ಅಷ್ಟು ಸ್ಟೇಜ್ ನ, ಎಲ್ಲಾ ಸ್ಟೇಜ್ ಡಯಟ್ ನ ಬಿಟ್ರೆ. ತುಂಬಾ ಜನ ಓಕೆ ಮಧ್ಯದಲ್ಲಿ ಅಪ್ಪ ನನಗೆ ಸಾಕು, ನನ್ ಬಾಯ್ ಬಾಯ್ ಅಂದ್ರೆ ಇಲ್ಲ ಗೋಲ್ ಆಕ್ಚುಲಿ. ಗೋಲ್ ಎಲ್ರಿಗೂ ಅಂದ್ರೆ ಅಷ್ಟು ದಿನ ಸಸ್ಟೈನ್ ಮಾಡೋಷ್ಟು ತಾಳ್ಮೆ ಎಲ್ರಿಗೂ ಇರಲ್ಲ. ಅದು ಡೆಡಿಕೇಶನ್ ಇದೆ. ಅಂದ್ರೆ ಏನಾದ್ರೂ ಆಗ್ಲಿ ಮಾಡ್ತೀನಿ ಅಂದ್ರೆ, ಈಗ ಅವ್ರು ಹೇಳ್ತಾರೆ ಬೆಳಗ್ಗೆಯಿಂದ ಮಾರ್ತಳಿಗೆ ಹೋಗಿ ಅವ್ರ ಹೆಂಡತಿನ ಬಿಟ್ಟು ಬಂದು ಮತ್ತೆ ಕೆಲ್ಸಕ್ಕೆ ಹೋಗಿ ಮನೆಗ್ ಬಂದು ಮತ್ತೆ ಜಿಮ್ಗೆ ಹೋಗಿ ಬಂದು ಊಟ ಮಾಡಿ ಮಲಗದಂತ ತನ್ನೊಂದು 12 ಗಂಟೆ. ಸೊ ಅಷ್ಟು ಹೊತ್ತು ನಾನು ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಯಾ ವೆರಿ ಗುಡ್. ಇದು ಎಲ್ಲ ಈಸಿಯಾಗಿ ಏನ್ ಮನೇಲಿ ಕೂತೇನ್ ಮಾಡಿ ಎಲ್ಲ ಇಲ್ಲ ಕೆಲಸ ಇಲ್ಲ ಇಲ್ಲ. ಎಲ್ಲಾದ್ರೂ ಮಧ್ಯ ಮ್ಯಾನೇಜ್ ಮಾಡಿದ್ದಾರೆ. ಅಂದ್ರೆ ಎಲ್ರಿಗೂ ಕೆಲಸ, ಜವಾಬ್ದಾರಿ, ಕರ್ತವ್ಯ ಎಲ್ಲ ಇರುತ್ತೆ. ನಮ್ಗೆ ಮಾಡ್ಬೇಕು ಅನ್ನೋ ಒಂದ್ ಮೈಂಡ್ ಸೆಟ್ ಇರ್ಬೇಕಷ್ಟೇ, ಅಲ್ವಾ? ಸೇಮ್ ಟೈಮ್ ನಿಮ್ದು ಫಾಲೋ ಅಪ್ಸ್ ಇರುತ್ತಲ್ಲ, ಆ, ಈಗ ಕೊಡ್ಲೇಬೇಕು ಅದು. ಇಂಡೈರೆಕ್ಟ್ಲಿ ಪ್ರೆಷರ್ ಬಂದೇ ಬರುತ್ತೆ, ಕೊಡ್ಲೇಬೇಕು ಕೊಡ್ಲೇಬೇಕು ರಿಸಲ್ಟ್ ಅನ್ನೋ ತರ. ಅದು ಚಾಯ್ಸ್, ನೀವು ಅಲ್ಲ, ಮಾಡ್ಕೊಳ್ಳೋ ಚಾಯ್ಸ್. ಒನ್ ಆಫ್ ದ ಒನ್ ಆಫ್ ಒಬ್ಬೊಬ್ರು ದ ಥಿಂಗ್ ಏನಂದ್ರೆ ಫ್ಯಾಕ್ಟರ್ ಆ, ಆಕ್ಚುಲಿ. ಒಬ್ಬೊಬ್ರು ಏನಂದ್ರೆ ಕೊಡ್ಲಿಲ್ಲ ಅಂದ್ರೂ ನಡೆಯತ್ತೆ ಅನ್ನತ್ರ ಅನ್ಕೋತಾರೆ. ಅಪ್ಡೇಟ್ ವಾರ ವಾರದ ಅಪ್ಡೇಟ್ ಏನಿದೆ, ಕೊಡ್ಲಿಲ್ಲ ಅಂದ್ರೆ ನಡೆಯತ್ತೆ ಅಂತ ಅವ್ರು ಅನ್ಕೋತಾರೆ. ಬಟ್ ಅದ್ ಕೊಡೋದ್ರಿಂದಾನೇ ನಿಮಗೆ ಪ್ರೋಗ್ರೆಸ್ ಅಂತ ಆಗುತ್ತೆ. ಹೌದು, ಒನ್ ಅಂದ್ರೆ ಆಫ್ ದ ಫ್ಯಾಕ್ಟರ್ ಆಕ್ಚುಲಿ. ನಮ್ಮನ್ನ ನಾವು ಆ ಒಂದು ಇದ್ರಲ್ಲಿ ಆ ಒಂದು ಬೌಂಡ್ರೀಸ್ ಅಲ್ಲಿ ಹಾಕೋಬೇಕು. ಆಕ್ಚುಲಿ ನಾನೇ ಎಷ್ಟೋ ಸಲ ನನ್ನ ಲೈಫಲ್ಲಿ ನಾನು ಎಲ್ಲ ಪ್ರತಿಯೊಂದು ನನ್ನ ಟ್ರಾನ್ಸ್ಫಾರ್ಮೇಶನ್ ಅಂತ ಮಾಡಿದಾಗ ನಾನು ಒಬ್ಬನೇ ಅಂತೂ ಮಾಡಿಲ್ಲ. ನಾನು ಬೇರೆಯವ್ರ ಕೆಳಗಡೆ ಬೇರೆಯವ್ರನ್ನ ಕೋಚಿಂಗ್ ತಗೊಂಡೇ ಮಾಡಿದೆ. ಏನಕ್ಕೆ ಅಂದ್ರೆ ಅವಾಗ ನಾವು ಮಾಡ್ತೀವಿ ಸೀರಿಯಸ್ ಆಗಿ. ಇಲ್ಲಾಂದ್ರೆ ಇಲ್ಲಾಂದ್ರೆ ಇವಾಗ ಫ್ರೆಂಡ್ಸ್ ಜೊತೆ ಇದೀವಿ, ಏನೋ ಒಂದ್ ಫ್ರೆಂಡ್ಸ್ ಒಳ್ಳೆ ಊಟ ತಂದಿದ್ದಾರೆ, ಏನೋ ಒಂದೆಲ್ಲ ಪಾರ್ಟಿ ಮಾಡ್ತಿದ್ದಾರೆ. ನಾಳೆ ಯಾರಿಗೂ ನಾನು ಹೇಳ್ಬೇಕು ಅನ್ನೋ ಒತ್ತಾಯ ಇದ್ದಾಗ ನಾನು ಅದನ್ನ ಪ್ರಾಬಬಲಿ ಬೇಡ ಅಂತೀನಿ.
ನನಗೆ ಯಾರಿಗೂ ಹೇಳೋ ಒತ್ತಾಯ ಇಲ್ಲ ಅಂದ್ರೆ ಆರಾಮಾಗಿ ನೆಕ್ಸ್ಟ್ ವಾರ ನೋಡ್ಕೊಳ್ಳೋಣ ಅಂತ ನಾನು ತಿಂತೀನಿ ಅನ್ನೋದು ಹಂಗೆ. ಹಾಗೆ. ಸೊ ಸೈಕಲಾಜಿಕಲಿ ಇದೆಲ್ಲ ಎಫೆಕ್ಟ್ ಆಗುತ್ತೆ. ಹೌದು. ಮಧ್ಯೆ ಮಧ್ಯದ ಬ್ರೇಕ್ಸ್ ಇಂಪಾರ್ಟೆಂಟ್. ಈಗ ಅದಕ್ಕೆ ಅವ್ರ ಒಂದು 2 ವೀಕ್ಸ್ ಸ್ವಲ್ಪ ಡಯಟ್ ಬ್ರೇಕ್ ಅಂದ್ರೆ ಎಲ್ಲ ಬಿಟ್ಬಿಡತಾರ, ಚೆನ್ನಾಗಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ತಿಂತಾರೆ ಅಂತ. ಎಲ್ಲ ರೈಸು, ಅವ್ರ ಮಂಗ್ಳೂರ್ ಕಡೆ ಈಗ ಫಿಶ್ ತುಂಬಾ ಇಷ್ಟ ಅಂತ, ಫಿಶ್ ಅದು ಎಲ್ಲ ತಿಂದು ಎಲ್ಲ ಏನೇನ್ ಆಸೆಗಳಿದೆ ಎಲ್ಲ ತಿಂದು ಮುಗಿಸಿ ಅಂತ ಹೇಳಿದೀನಿ ಅವ್ರಿಗೆ. ಫುಲ್ ಒಂದು ಚಾರ್ಟ್ ಕೊಟ್ಟಿದ್ದೀರಾ, ಅದನ್ನ ಫಾಲೋ ಮಾಡಿದ್ರೆ ಸಾಕು. ಆಕ್ಚುಲಿ ಅದು ಹೇಗಿದೆ ಫಾಲೋ ಮಾಡಿದ್ರೆ ಆಯ್ತು ಅಷ್ಟೇ. ಟೈಮ್ಸ್ ಕೆಲವೊಂದು ವರ್ಕೌಟ್ಸ್ ಡಿಫಿಕಲ್ಟ್ ಆದ್ರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಕೊಡ್ತೀರಾ, ಏನ್ ಮಾಡ್ಬೋದು. ಕೆಲವೊಂದು ಆಗ್ತಾ ಇರಲ್ಲ ಮಾಡೋದಕ್ಕೆ, ಕೇಳಿದಾಗೆಲ್ಲ ಆಲ್ಟರ್ನೇಟಿವ್ಸ್ ಅಂದ್ರೆ ಕೊಟ್ಟಿದ್ದೀರಾ. ಅವ್ರಿಗೆ ಏನಂತ ನಾನು ದೊಡ್ಡ ಸೂಪರ್ವೈಸ್ ಮಾಡಿದೀನಿ ಅಂತ ಏನಿಲ್ಲ. ಅವ್ರಿಗೆ ವರ್ಕೌಟ್ ಪ್ಲಾನ್, ಎಷ್ಟ್ ಸೆಟ್, ಎಷ್ಟ್ ರೆಪ್ಸ್, ಆ ವರ್ಕೌಟ್ ಮಾಡೋ ವಿಡಿಯೋ ಲಿಂಕ್ಸ್ ಇರುತ್ತೆ, ಅದನ್ನೇ ನೋಡ್ಕೊಂಡು ರೆಫರ್ ಮಾಡ್ಕೊಂಡು ಮಾಡಿದ್ದಾರೆ. ಅವ್ರು ಇದಕ್ಕಿಂತ ಮುಂಚೆ ಅವರು ಜಿಮ್ ಅಂತ ಸೀರಿಯಸ್ ಆಗಿ ಮಾಡಿದ್ದು PUC ಅಲ್ಲಿ ಇದ್ದಾಗ, ಅಂದ್ರೆ PU ಕಾಲೇಜಲ್ಲಿ. ಹಾ, ಆಲ್ಮೋಸ್ಟ್ ಒಂದ್ 10-15 ವರ್ಷದ ಹಿಂದೆ ಒಂದ್ ಸ್ವಲ್ಪ ದಿನ ಮಾಡಿದ್ರು. ಅವಾಗ ಒಂದು 17 years, ಇವಾಗ ನನಗೆ 32 years. ಇಟ್ಸ್ ಹಾ, ಬೀನ್. ಅವಾಗ ಮಾಡಿದ್ದು. ಆ ನಂತರ ಅಂದ್ರೆ ಇವಾಗ್ಲೇ ಮಾಡ್ತೀನಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ನಿಮ್ ಜರ್ನಿನ ಎಲ್ಲ ಶೇರ್ ಮಾಡಿದ್ದಕ್ಕೆ. ಆಯ್ತಾ? ಥ್ಯಾಂಕ್ ಯು ಟು. ತುಂಬಾ ಸಪೋರ್ಟ್ ಮಾಡಿದೀರಾ, ಆಕ್ಚುಲಿ ಮಾಡ್ತಾ ಇದ್ದೀರಾ. ಇನ್ನ ಮಾಡ ಓಕೆ. ಇನ್ನ ನೋಡಿದ್ರಲ್ಲ ಮಂಜುನಾಥ್ ಅವರ ವೆಯ್ಟ್ ಲಾಸ್ ಜರ್ನಿನ. ಮಂಜುನಾಥ್ ಅವರು ನಮ್ಮ ಸುತ್ತಮುತ್ತ ಬನಶಂಕರಿಯಲ್ಲೇ ಇರೋದು. ನಾವು ನನ್ನ ಹತ್ರ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಬೇರೆ ಜಿಮ್ ಹೋಗ್ತಾ ಅವರ ಡಯಟ್ ವರ್ಕೌಟ್ ಬಗ್ಗೆ ಗೈಡೆನ್ಸ್ ತಗೊಂಡು ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ. ನಿಮ್ಗೂ ಇದೇ ರೀತಿ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಫಿಟ್ ಆಗ್ಬೇಕು ಅಂತ ಆಸೆ ಇದ್ರೆ ಕೆಳಗಡೆ ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಒಂದು ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.